ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಆ ದೇಶದಲ್ಲಿ ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ ಇರಬೇಕು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದು ಎರಡೂ ಕೂಡ ಉಲ್ಟಾ ಪಲ್ಟಾ ಆಗೋಗಿದೆ. ಸರ್ಕಾರ ಮಾಡುವಂತ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ. ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಇದೆಯಲ್ಲ, ಇದು ಸತ್ತೇ ಹೋಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಗರದ ಪ್ರಮುಖ ಪ್ರತಿಷ್ಠಿತ ಆಸ್ಪತ್ರೆಗಳು ಎಲ್ಲವೂ ಕೂಡ ಅವ್ಯವಸ್ಥೆಯ ಹಂತವನ್ನು ತಲುಪಿದೆ. ಅದರಲ್ಲೂ ಪ್ರಮುಖವಾಗಿ ವಿಕ್ಟೋರಿಯಾ ಆಸ್ಪತ್ರೆ ಇದೆಯಲ್ಲ, ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ ಕೇವಲ ಅವ್ಯವಸ್ಥೆ ಹಂತವನ್ನು ಮಾತ್ರ ತಲುಪಿರೋದಂತ ಕುಡುಕರ ಅಡ್ಡೆಯಾಗಿ ಬದಲಾಗಿದೆ. ಇದನ್ನ ನಾನು ಡೀಟೇಲ್ ಆಗಿ ನಿಮಗೆ ದೃಶ್ಯದ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ನಾನು ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದ ಮುಂಭಾಗದಲ್ಲಿದ್ದೀನಿ. ಸೊ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ KPTCL ಬ್ಲಾಕ್ ವಿಕ್ಟೋರಿಯಾ ಆಸ್ಪತ್ರೆ ಆವರಣ ಇದು. ಸೊ ಈ ಒಂದು ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ಜನರು ಕುಳಿತುಕೊಳ್ಳುವಂತಹ ಆಸನಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಆಸ್ಪತ್ರೆಯ ಆಡಳಿತದ ವೈದ್ಯಾಧಿಕಾರಿಗಳು ಇರ್ಬೋದು, ಸಿಬ್ಬಂದಿಗಳು ಇರ್ಬೋದು, ದಿನನಿತ್ಯ ಇದೇ ಒಂದು ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ಆದ್ರೆ ಈ ಒಂದು ಅವ್ಯವಸ್ಥೆ ಹಂತವನ್ನ ಈ ಒಂದು ಆಸ್ಪತ್ರೆ ತಲುಪಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರ ಮನಸ್ಥಿತಿ ಯಾವ ತರ ಇರುತ್ತೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಆಗುತ್ತೆ. ಜೊತೆಗೆ ಇದು ಮಾತ್ರ ಅಲ್ಲ, ಏನು ಕುಳಿತುಕೊಂಡಿರುವಂತಹ ಚೇರ್ ಈ ತರ ಬಿದ್ದಿದೆ, ಅದರಲ್ಲೇ ಆ ಮಹಿಳೆ ಕುಳಿತುಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಈ ಒಂದು ಅವ್ಯವಸ್ಥೆ ಮಾತ್ರ ಅಲ್ಲ, ಸಾಕಷ್ಟು ಅವ್ಯವಸ್ಥೆ ಇರುವಂತದ್ದು. ಡ್ರೈನೇಜ್ ನೀರು ಕಂಪ್ಲೀಟ್ ಆಗಿ ಔಟರ್ ಆಗ್ಬಿಟ್ಟು ರಸ್ತೆಯಲ್ಲಿ ಹರಿತಾ ಇದೆ. ಈ ಒಂದು ಡ್ರೈನೇಜ್ ನೀರು ಔಟರ್ ಆಗಿ ಹರಿತಿರೋದ್ರ ಕಾರಣದಾಗಿ ಇಲ್ಲಿ ಸೊಳ್ಳೆಯ ಸಾಮ್ರಾಜ್ಯ ಕೂಡ ಸೃಷ್ಟಿಯಾಗಿರುವಂತದ್ದು. ಜನರು ಕೂಡ ರೆಸ್ಪಾನ್ಸಿಬಲ್ ಆಗಿರಬೇಕು, ಅಂದ್ರೆ ಜನರು ಕೂಡ ಜವಾಬ್ದಾರಿಯನ್ನ ತೋರಿಸಬೇಕು. ಆದ್ರೆ ಜನರು ವಿಕ್ಟೋರಿಯಾ ಆಸ್ಪತ್ರೆಗೆ ಬರುವಂತ ಜನರು ಕೂಡ ಜವಾಬ್ದಾರಿಯನ್ನ ಮರೆತು ವಿಕ್ಟೋರಿಯಾ ಆಸ್ಪತ್ರೆ ಆವರಣವನ್ನ ಸಂಪೂರ್ಣವಾಗಿ ಗಲೀಜು ಮಾಡ್ತಾರೆ. ಅಲ್ಲಲ್ಲಿ ಗುಡ್ಕಾ, ಪಾನ್ ಪರಾಕ್, ತಂಬಾಕುಗಳನ್ನು ತಿಂದು ಅಗಿದು ಉಗಿತಿದ್ದಾರೆ. ಇದರಿಂದಾಗಿ ವಿಕ್ಟೋರಿಯಾ ಆಸ್ಪತ್ರೆಯ ಪಾದಾಚಾರಿ ಮಾರ್ಗಗಳಿರ್ಬೋದು ಅಥವಾ ಸೈಡ್ ವಾಲ್ಸ್ ಇರ್ಬೋದು ಕಂಪ್ಲೀಟ್ ಆಗಿ ಕೆಂಪುಮಯ ಆಗಿದೆ. ಸೊ ಜನರು ಸಾಮಾಜಿಕ ಪ್ರಜ್ಞೆನ ಅರಿತುಕೊಂಡು ನಾವು ಇದು ಸರ್ಕಾರಿ ಆಸ್ಪತ್ರೆ, ಈ ಒಂದು ಸರ್ಕಾರಿ ಆಸ್ಪತ್ರೆಯನ್ನ ನಾವು ಕಾಪಾಡಬೇಕು ಅನ್ನುವಂತಹ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ. ಆದರೆ ಜನರು ಇದನ್ನ ಮಾಡ್ತಿಲ್ಲ. ಇಲ್ಲಿರುವಂತಹ ಸಿಬ್ಬಂದಿಗಳು, ಆಡಳಿತ ಮಂಡಳಿ ಅಧಿಕಾರಿಗಳು ಇಲ್ವೇ ಇಲ್ಲ, ಅವ್ರಿಗಂತ ಇದು ಪರಿಜ್ಞಾನವೇ ಇಲ್ಲ. ಪ್ರತಿ ಬಾರಿ ಕೂಡ ಆರೋಗ್ಯ ಇಲಾಖೆಯ ಉನ್ನತ ಶಿಕ್ಷಣ ಸಚಿವರು, ಆರೋಗ್ಯ ಇಲಾಖೆ ಸಚಿವರು ಈ ಒಂದು ಆಸ್ಪತ್ರೆಗೆ ದಿಢೀರ್ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿರುವಂತಹ ಅವ್ಯವಸ್ಥೆಯನ್ನ ಹಂತ ಹಂತವಾಗಿ ಅಧಿಕಾರಿಗಳು ಏಕಾಏಕಿಯಾಗಿ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇನ್ನುಳಿದಂತಹ ಬಾಕಿ ದಿನ ಇದೆಯಲ್ಲ, ಇಲ್ಲಿ ಸಂಪೂರ್ಣವಾಗಿ ನರಕ ಯಾತನೆಯನ್ನ ಇಲ್ಲಿ ಬರುವಂತಹ ರೋಗಿಯ ಸಂಬಂಧಿಕರು, ರೋಗಿಗಳು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾವುದೇ ಒಂದು ಸಿಟಿಯಲ್ಲಿರುವಂತಹ ಯಾವುದೇ ಒಂದು ಖಾಸಗಿ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಆ ಒಂದು ಆಸ್ಪತ್ರೆಯ ಆವರಣಗಳು ಇಷ್ಟು ಗಲೀಜಾಗಿ ಸಿಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಪೇ ಮಾಡಬೇಕಾಗಿರುತ್ತೆ, ಎಲ್ಲದಕ್ಕೂ ಕೂಡ ಹಣವನ್ನ ಕೊಡಬೇಕಾಗಿರುತ್ತೆ. ಆದ್ರೆ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಲ್ಲವೂ ಫ್ರೀ ಆಗಿದೆ. ಆದ್ರೆ ಈ ಫ್ರೀ ಆಗಿರುವಂತಹ ಆಸ್ಪತ್ರೆಯಲ್ಲಿ ಎಷ್ಟು ನೀಟ್ ಆಗಿರ್ಬೇಕಿತ್ತು, ಎಷ್ಟು ಹೈಜಿನಿಕ್ ಆಗಿರ್ಬೇಕು, ಆದ್ರೆ ಎಲ್ಲವೂ ಕೂಡ ಅವ್ಯವಸ್ಥೆ ಹಂತವನ್ನು ತಲುಪಿರುವಂತದ್ದು ನಿಜಕ್ಕೂ ಕೂಡ ದುರಾದೃಷ್ಟಕರ ಸಂಗತಿ. ನ್ಯೂಸ್ 18 ರಿಯಾಲಿಟಿ ಚೆಕ್ಅನ್ನ ಮಾಡುವುದರ ಮೂಲಕ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಅವ್ಯವಸ್ಥೆಯನ್ನ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಇದು ವಾಣಿ ವಿಲಾಸ್ ಆಸ್ಪತ್ರೆಯ ಸುರಕ್ಷಿತ ಮಾತೃತ್ವ ಆಶ್ವಾಸನೆಯನ್ನು ಕೊಟ್ಟಂತಹ ವಾಣಿ ವಿಲಾಸ್ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಬ್ಯಾರಿಗೇಡ್ ಇದೆ. ಬ್ಯಾರಿಗೇಡ್ ನ ಕೆಳಭಾಗದಲ್ಲಿ ಯಾವ ರೀತಿಯಾಗಿ ಕಸವನ್ನ ಬಿಸಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಗರ್ಭಿಣಿ ಬಂದಿರ್ತಾರೆ, ಮಕ್ಕಳು ಹೆರಿಗೆಯನ್ನ ಮಾಡಿಸ್ಕೊಳಕ್ ಬಂದಿರ್ತಾರೆ, ಹೆರಿಗೆ ಕೂಡ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಶುಚಿತ್ವ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವೂ ಕೂಡ ನಾವು ದೊಡ್ಡದಾಗಿ ಭಾಷಣವನ್ನ ಬಿಗಿತೀವಿ. ಸೊ ದೊಡ್ಡ ಭಾಷಣವನ್ನು ಬಿಗಿದಂತ ಸಂದರ್ಭದಲ್ಲಿ ಶುಚಿತ್ವ ಬಗ್ಗೆ ಮಾತಾಡ್ತೀವಿ. ಆದ್ರೆ ಆಸ್ಪತ್ರೆಯಲ್ಲಿ ಶುಚಿತ್ವ ಮಾಯ ಆಗಿದೆ ಅನ್ನೋದ್ರೆ ಇಲ್ಲಿರುವಂತಹ ಆಡಳಿತ ಮಂಡಳಿಯ ಅಧಿಕಾರಿಗಳು, ಆಸ್ಪತ್ರೆಯ ನಿರ್ದೇಶಕರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ನಿಜಕ್ಕೂ ಕೂಡ ಗೊತ್ತಾಗ್ತಿಲ್ಲ. ಮತ್ತೊಂದು, ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಆಸ್ಪತ್ರೆ ಆವರಣದಲ್ಲಿ ಎಣ್ಣೆ ಪಾರ್ಟಿ ಕೂಡ ಆಗುತ್ತೆ ಅನ್ನೋದಕ್ಕೆ ಪುರಾವೆಯನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿಯಾಗಿ ಗುಟ್ಕಾ, ತಂಬಾಕನ್ನ ತಿಂದು ಎಲ್ಲ ಬಿಸಾಕಿದ್ದಾರೆ ಅಂತೇಳಿ. ನೋಡಿ ಇಲ್ಲಿ ಇದು ಎಣ್ಣೆ ಪ್ಯಾಕೆಟ್ ಇಲ್ಲಿ ಇರುವಂತದ್ದು. ನೋಡಿ, ಆಸ್ಪತ್ರೆ ಆವರಣದಲ್ಲಿ ಎಣ್ಣೆ ಪ್ಯಾಕೆಟ್ ಕೂಡ ಬಿದ್ದಿದೆ. ಸೊ ಎಣ್ಣೆ ಹೊಡೆಯಕ್ಕೆ ಆಸ್ಪತ್ರೆಗೆ ಬರ್ಬೇಕಾ? ಬಾರಿಗೆ ಹೋಗ್ಬೋದಲ್ವಾ? ಆಸ್ಪತ್ರೆಗೆ ಬಂದು ಎಣ್ಣೆ ಹೊಡಿಬೇಕು? ಜನರು ಕೂಡ ಇದು ಜನರೇ ಮಾಡಿರುವಂತದ್ದು, ಮೋಸ್ಟ್ ವಿದ್ಯಾವಂತರು ಅಥವಾ ಅವಿದ್ಯಾವಂತ ಜನರೇ ಮಾಡಿರುವಂತದ್ದು. ನೋಡಿ, ಎಣ್ಣೆ ಪ್ಯಾಕೆಟ್ ಎಲ್ಲ ಇದೆ. ಸೊ ಇದು ಆಸ್ಪತ್ರೆಯ ಆವರಣದ ಚಿತ್ರಣ. ಅದೇ ರೀತಿಯಾಗಿ ಇದು ಈ ಒಂದು ಸಾಲಿನಲ್ಲಿ ಹಂಗೆ ನೋಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ಪಾನ್ ಪರಾಕ್, ಬೀಡ, ಜರ್ದ ಅಗ್ದು ಉಗ್ದಿರುವಂತದ್ದು ಕಂಪ್ಲೀಟ್ ಆಗಿ ಗಲೀಜಾಗಿದೆ. ವಾಸನೆ ಕೂಡ ಬರ್ತಿದೆ. ಇನ್ನು ಆ ಭಾಗದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅವ್ಯವಸ್ಥೆ ಯಾಕೆ ನಾನು ನಿಮ್ಗೆ ಬಿಂಬಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗಾದ್ರೂ ಇಲ್ಲಿಯ ಅಧಿಕಾರಿಗಳು ಬೇಜವಾಬ್ದಾರಿಯನ್ನ ಮರೆತು ಕರ್ತವ್ಯ ಪ್ರಜ್ಞೆಯನ್ನ ಅರಿತು ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಜನರು ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಉಚಿತವಾಗಿರುತ್ತೆ, ಆರೋಗ್ಯ ಸೇವೆ ಕೂಡ ಉಚಿತವಾಗಿರುತ್ತೆ. ಆದ್ರೆ ಆರೋಗ್ಯ ಸೇವೆ ಕೂಡ ಉಚಿತವಾಗಿದ್ದಂಥ ಸಂದರ್ಭದಲ್ಲಿ ಜನರಿಗೆಲ್ಲ ಉಚಿತ ಸಿಗಲ್ಲ. ಎಲ್ಲರೂ ಪ್ರತಿಯೊಬ್ಬ ಕೂಡ ಇಲ್ಲಿ ಇರುವಂತಹ ಜನರು, ರೋಗಿಗಳು, ಸಾಮಾನ್ಯ ಸಿಬ್ಬಂದಿಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ. 1 ರೂಪಾಯಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ. ಹೆಲ್ತ್ ಸೆಸ್ ಅಂತ ಹಾಕ್ತಾರೆ. ಆದ್ರೆ ಆಸ್ಪತ್ರೆ ಆವರಣ ಮಾತ್ರ ಕಂಪ್ಲೀಟ್ ಆಗಿ ಅವ್ಯವಸ್ಥೆ ಹಂತವನ್ನು ತಲುಪಿರುವಂತ ಆ ಭಾಗದಲ್ಲಿ ನೋಡಬಹುದು. ಇಡೀ ಸಿಲಿಕಾನ್ ಸಿಟಿ ಡೆಂಗಿ ಹಾಟ್ಸ್ಪಾಟ್ ಆಗಿದೆ ಅಂತ ಹೇಳಿ ಆರೋಗ್ಯ ಇಲಾಖೆ ದಿನನಿತ್ಯ ಆ ಪ್ರಕರಣಗಳ ಸಂಖ್ಯೆಯನ್ನ ಕೊಡ್ತಾನೆ ಇದೆ. ಡೆಂಗಿ ಹಾಟ್ಸ್ಪಾಟ್ ಆಗಿದೆ, ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಸ್ಫೋಟ ಆಗ್ತಿದೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಡೆಂಗಿ ಸ್ಫೋಟ ಆಗಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣವೇ ಮತ್ತೊಂದು
ಕಾರಣವಾಗ್ತಿದೆ ಅನ್ನೋದಕ್ಕೆ ಈ ಒಂದು ಗಲೀಜು ನೀರು ತುಂಬಿರುವಂತಹ ಜಾಗ ನಿದರ್ಶನ. ಇಲ್ಲಿ ಕಂಪ್ಲೀಟ್ ಆಗಿ ಡ್ರೈನೇಜ್ ನೀರು ಔಟರ್ ಆಗಿ ಹೊರಗೆ ಬರ್ತಿರುವಂಥ ಡ್ರೈನೇಜ್ನಿಂದಾಗಿ ಇದರಿಂದಾಗಿ ಇಲ್ಲಿ ಕೂಡ ಸೊಳ್ಳೆ ಕಾಟ ಕೂಡ ಹೆಚ್ಚಾಗಿದೆ ಅನ್ನುವಂಥ ಆರೋಪವನ್ನ ಇಲ್ಲಿಯ ಆಸ್ಪತ್ರೆಯ ರೋಗಿಯ ಸಂಬಂಧಿಕರು ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ಇದು ವಿಕ್ಟೋರಿಯಾ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ದೃಶ್ಯ. ಏನು ವಿಕ್ಟೋರಿಯಾ ಆಸ್ಪತ್ರೆಯ ಹೊರರೋಗಿ ಮತ್ತು ವಾಣಿ ವಿಲಾಸ್ ಆಸ್ಪತ್ರೆಯ ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆಯ ಮಲ್ಟಿ ಸ್ಪೆಷಾಲಿಟಿ ಏನು ವಾರ್ಡ್ ಇದೆ, ವಿಂಗ್ ಏನಿದೆ, ಆ ಒಂದು ವಿಂಗ್ನಲ್ಲಿ ಆಗ್ತಿರುವಂಥ ದೃಶ್ಯ. ಜೊತೆಗೆ ಇಲ್ಲೇ ಅಡ್ಮಿನ್ ಬ್ಲಾಕ್ ಕೂಡ ಇದೆ. ಈ ಒಂದು ಅಡ್ಮಿನ್ ಬ್ಲಾಕಿಗೆ ತೆರಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಡ್ಮಿನ್ಸ್ ಇರ್ಬೋದು ಅಥವಾ ಆಡಳಿತ ಅಧಿಕಾರಿ ಇರ್ಬೋದು ಅಥವಾ ಈ ಒಂದು ಆಸ್ಪತ್ರೆಯ RMO ಇರ್ಬೋದು, ಇವರೆಲ್ಲ ನೋಡ್ತಾರೆ. ನೋಡಿ, ಇದು ಗಾರ್ಬೇಜ್ ಡಂಪನ್ನು ಮಾಡ್ತಾರೆ ಹಾಸ್ಪಿಟಲ್ ಮುಂಭಾಗದಲ್ಲಿ ಬಂದು. ಇದೇ ರೀತಿಯಾಗಿ ಅವ್ಯವಸ್ಥೆ ಇರುವಂಥದ್ದು. ಸಾಕಷ್ಟು ಜನ ನರ್ಸ್ಗಳು, ಸಿಬ್ಬಂದಿಗಳು, ಸ್ಟೂಡೆಂಟ್ಸ್ಗಳು ಈ ಒಂದು ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಅವರಿಗೆಲ್ಲ ಈ ಒಂದು ಆಸ್ಪತ್ರೆ ಸ್ವಚ್ಛವಾಗಿ ಇದ್ದರೆ ಆಸ್ಪತ್ರೆಯ ವಾತಾವರಣ ಕೂಡ ಸ್ವಚ್ಛವಾಗಿರಬೇಕು ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಎಲ್ಲವೂ ಕೂಡ ಮಾಯ ಆಗಿರುವಂಥದ್ದು. ಪ್ರತಿ ಬಾರಿ ಕೂಡ ಮಾಧ್ಯಮದವರು ವರದಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಇಲ್ಲಿಯ ಆಡಳಿತ ಸಿಬ್ಬಂದಿಗಳು ಎಲ್ಲವನ್ನ ನೀಟಾಗಿ ಇಡ್ತೀವಿ, ಎಲ್ಲವನ್ನ ಶುಚಿತ್ವದಿಂದ ಕಾಪಾಡ್ತೀವಿ ಸರ್, ಎಲ್ಲವನ್ನ ಕೂಡ ಮೈಂಟೈನ್ ಮಾಡ್ತಿದೀವಿ ನಾವು ಆದಷ್ಟು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಎಲ್ಲವೂ ಕೂಡ ಬರೀ ತದ್ವಿರುದ್ಧವಾಗಿರುವಂಥದ್ದು. ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಶುಚಿತ್ವವನ್ನ ಕಳೆದುಕೊಂಡಿದೆ. ಅಲ್ಲಲ್ಲಿ ಮುರಿದಂತಹ ಚೇರುಗಳು ನೋಡಿ, ಪಾರ್ಕ್ ಅಂತ ಮಾಡಿದ್ದಾರೆ. ಪಾರ್ಕ್ ಯಾವ ರೀತಿಯಾಗಿದೆ ನೋಡಿ, ಕಂಪ್ಲೀಟ್ ಆಗಿ ಒಣಗೋಗಿದೆ. ಅಲ್ಲಿರುವಂತಹ ಪಾರ್ಕ್ ಒಳಗಿರುವಂತಹ ಬಲ್ಬ್ಗಳು ಕೂಡ ಅವ್ಯವಸ್ಥೆ ತಲುಪಿರುವಂಥದ್ದು. ಕೋಟಿ ಫಂಡ್ ಅನ್ನು ರಿಲೀಸ್ ಮಾಡಲಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆ ಇರಲಿ ಅಥವಾ ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿಗೋಸ್ಕರ ಹೊಸ ಕಟ್ಟಡ ಕಟ್ಟಿ ಇದ್ ಕಟ್ಟಿ ಅಂತ ಹೇಳ್ಬಿಟ್ಟು ಕೋಟಿ ಫಂಡ್ ಅನ್ನ ಕೊಡ್ತಾರೆ. NGOs ನಿಂದ ಕೂಡ ಫಂಡ್ ಅನ್ನ ಕೊಡಲಾಗುತ್ತೆ. ಆ ಕಡೆಯಿಂದ ಇನ್ಫೋಸಿಸ್ ಲ್ಯಾಬ್ ಕೂಡ ಇರುವಂಥದ್ದು. ಆ ಇನ್ಫೋಸಿಸ್ ಲ್ಯಾಬ್ ಅಲ್ಲಿ ಸಿಬ್ಬಂದಿಗಳೇ ಇರಲ್ಲಂತೆ. ಯಾವ್ದಾದೊಂದು ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಟೆಸ್ಟ್ ಮಾಡಕ್ ಹೋದ್ರೆ ಜನ ಗಂಟೆ ಕ್ಯೂ ಅಲ್ಲಿ ನಿಂತು ಟೆಸ್ಟ್ ಅನ್ನ ಮಾಡಿಸಬೇಕಾದಂತ ಅನಿವಾರ್ಯತೆ. ಯಾಕಂದ್ರೆ ಇನ್ಫೋಸಿಸ್ ಅವರೇ ಈ ಒಂದು ಲ್ಯಾಬ್ಗೆ ಸ್ಪಾನ್ಸರ್ ಅನ್ನ ಮಾಡಿಬಿಟ್ಟು ಈಗಾಗಲೇ ಒಂದಿಷ್ಟು ಸಹಾಯವನ್ನು ಮಾಡುವಂತ ಕೆಲಸವನ್ನ ವಿಕ್ಟೋರಿಯಾ ಆಸ್ಪತ್ರೆ ಮಾಡಿದ್ದಾರೆ. ಆದ್ರೆ ಈ ಪ್ರೈವೇಟ್ ಕಂಪನಿಗಳು ಮಾಡುವಂತಹ ಸ್ಪಾನ್ಸರ್ನನ್ನ ಬಳಸಿಕೊಂಡು ಒಂದು ಉತ್ತಮವಾದಂತಹ ಆರೋಗ್ಯ ಸೇವೆಯನ್ನ ಆಸ್ಪತ್ರೆಗಳು ಕೊಡಬೇಕಾಗಿತ್ತು. ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮಾಯ ಆಗೋಗಿದೆ. ಒಂದ್ ಕಡೆಯಿಂದಾಗಿ ರಾಜ್ಯದ ಜನರು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ಬೋದು, ಎಲ್ಲವೂ ಕೂಡ ಟ್ರೋಲ್ ಆಗ್ತಿದೆ. ದಯವಿಟ್ಟು ಸಮಸ್ಯೆಗಳನ್ನು ಟ್ರೋಲ್ ಮಾಡಿದಂಥ ಸಂದರ್ಭದಲ್ಲಿ, ಇಂತಹ ಸಮಸ್ಯೆಗಳನ್ನು ಟ್ರೋಲ್ ಮಾಡಿದಂಥ ಸಂದರ್ಭದಲ್ಲಿ, ಇದು ಸಾರ್ವಜನಿಕವಾಗಿ ಆಗ್ತಿರುವಂತಹ ಸಮಸ್ಯೆಗಳು, ಇಂತಹ ಸಮಸ್ಯೆಗಳನ್ನು ಟ್ರೋಲ್ ಮಾಡಿ, ಇಂತಹ ಸಮಸ್ಯೆಗಳನ್ನ ಕ್ವಶನ್ ಮಾಡಿ, ಇಂತಹ ಸಮಸ್ಯೆಗಳಿಗೆ ಪ್ರಶ್ನೆಯನ್ನ ಕಂಡುಕೊಂಡು ಉತ್ತರವನ್ನ ಪಡೆಯುವಂತ ಪ್ರಯತ್ನವನ್ನ ಮಾಡಿ, ಆ ಒಂದು ಸಂದರ್ಭದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ. ಬದಲಾಗಿ ಬೇರೆ ವಿಚಾರಗಳನ್ನು ಟ್ರೋಲ್ ಮಾಡ್ಕೊಂಡು, ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ಕೊಂಡು, ಬೇರೆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಸಮಯವನ್ನ ವ್ಯರ್ಥ ಮಾಡ್ತೀವಿ. ಅದನ್ನ ಬಿಟ್ಟು ಸಿಟಿಯಲ್ಲಿರುವಂತೆ ಜೊತೆಗೆ ರಾಜ್ಯದಲ್ಲಿರುವಂತಹ ಆಸ್ಪತ್ರೆಗಳ ಜೊತೆಗೆ ಸಾಕಷ್ಟು ಸಾರ್ವಜನಿಕ ಸಮಸ್ಯೆ ಇದೆಯಲ್ಲ, ಆ ಒಂದು ಸಮಸ್ಯೆ ಬಗ್ಗೆ ನಾವು ಮಾತಾಡಿದ್ರೆ, ಧ್ವನಿಯನ್ನು ಎತ್ತಿದ್ರೆ ಖಂಡಿತವಾಗ್ಲೂ ಆ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸವನ್ನು ಸರ್ಕಾರದವರು ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬರೀ ಈ ಒಂದು ವಿಡಿಯೋಗಳು ಅಥವಾ ಈ ಒಂದು ಮಾತುಗಳು, ಈ ಒಂದು ವಾದಗಳು ಬರೀ ವಿಡಿಯೋಗೆ ಮಾತ್ರ ಸೀಮಿತವಾಗಿ ಸಮಸ್ಯೆಗಳು ಕೂಡ ಹಾಗೆ ಹೇಳುತ್ತೆ. ಸೊ ಸದ್ಯಕ್ಕೆ ಇದೊಂದು ಈ ಎಲ್ಲಾ ದೃಶ್ಯಗಳು ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳು ಕೂಡಲೇ ಕ್ರಮವನ್ನು ಕೈಗೊಂಡು ಈ ಒಂದು ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಆರೋಗ್ಯ ಇಲಾಖೆಯ ಮಾನ ಮರ್ಯಾದೆ ಆದರೂ ಉಳಿಯುತ್ತೆ. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ರಂಜನ್ ಶಿಲ್ಲಾ, ನ್ಯೂಸ್ 18 ಬೆಂಗಳೂರು.